ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉಮಾಗಿರಿ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಬಿಕಾಸ್ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ನಾನಿವತ್ತು ವಿಡಿಯೋ ಮಾಡ್ತಾ ರೀಸನ್ ಏನಪ್ಪ ಅಂದರೆ, ನನ್ನ ಹಸ್ಬೆಂಡ್ ಒಂದು ಡ್ರೀಮ್ ಫುಲ್ಫಿಲ್ ಆಗುತ್ತೆ. ಇವತ್ತು ನಾವು ಎಲ್ಲಿ ಹೋಗ್ತೀವಿ, ನಾವೇನು ತೊಗೊತೀವಿ ಅನ್ನೋದನ್ನ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ತುಂಬ ಜನ ಕೇಳ್ತಿದ್ರೆ ಅಕ್ಕ ಫಸ್ಟ್ ದಿಯಾ ಫೇಸ್ನ ರಿವೀಲ್ ಮಾಡಿ ಅಂತ. ನನಗೂ ಆಸೆ ಇದೆ ದಿಯಾ ಫೇಸ್ನ ರಿವೀಲ್ ಮಾಡಬೇಕು ಅಂತ. ನಾನು 3 ಮಂತ್ಸಲ್ಲಿ ರಿವೀಲ್ ಮಾಡೋಣ ಅಂದ್ಕೊಂಡೆ, ಬಟ್ ನಾವು ಅವಳನ್ನ ಅಣ್ಣಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ಲ. ಈಗ 5 ಮಂತ್ ಬಿದ್ದಿದೆ. ಈಗ ಕರ್ಕೊಂಡೋಗಿ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಸಾರಿ ಎಲ್ಲರಿಗೂ ದಿಯಾ ಫೇಸ್ನ ರಿವೀಲ್ ಮಾಡಿಲ್ಲ ಇಷ್ಟು ಲೇಟ್ ಮಾಡಿದ್ದಕ್ಕೆ. ನನಗೇನು ಜಾಸ್ತಿ ದಿನ ಬೇಡ, ಒಂದು 2-3 ಡೇಸ್ ಟೈಮ್ ಕೊಡಿ ಸಾಕು, ನಾನು ರಿವೀಲ್ ಮಾಡ್ತೀನಿ. ಅವತ್ತು ಸ್ವಲ್ಪ ಫೋಟೋಶೂಟ್ಸ್ ಇದೆ, ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಹಾಗೆ ರಿವೀಲ್ ಮಾಡ್ತೀನಿ. ಮತ್ತು ಅವ್ರ ಜೊತೆ ತುಂಬ ರೀಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಪೋಸ್ಟ್ ಮಾಡಬೇಕು. ಅಲ್ಲಿ ಫಸ್ಟ್ ಮಂತ್, 2 ಮಂತ್, 3 ಮಂತ್ ಎಲ್ಲ ಇದೆ. ಈಗ ನಾವೆಲ್ಲಿ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ ಅನ್ನೋದನ್ನೆಲ್ಲ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈಗ ಫಸ್ಟ್ ಯಾವುದೋ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ದೇವ್ರನ್ನ ತಾನೇ ಮುಗಿಬೇಕು. ಇವಾಗ ದೇವ್ರ ಪೂಜೆ ಮಾಡೋಕೆ ಹೋಗ್ತೀನಿ, ಬನ್ನಿ. ದೇವ್ರ ಪೂಜೆ ಮಾಡಬೇಕು ಅಂತ ಆಗಲೇ ನಾನು ಹೂವು ಎಲ್ಲ ಹಾಕಿ ದೇವ್ರ ಮನೇನ ಅಲಂಕಾರ ಮಾಡಿದ್ದೆ. ದೇವ್ರ ಫೋಟೋನೆಲ್ಲ ನಮ್ಮ ಮನೆ ತೆಂಗಿನಕಾಯಲ್ಲಿ ಮೊಳಕೆ ಬಂದಿತ್ತು. ತುಂಬಾ ಖುಷಿ ಆಯಿತು. ಅಮ್ಮಂಗೆ, ಹಸ್ಬೆಂಡ್ಗೆ ತೋರಿಸ್ದೆ. ಅವರೂ ತುಂಬಾ ಖುಷಿಪಟ್ಟರು. ಇನ್ನು ಮುಂದೆ ಒಳ್ಳೇದಾಗುತ್ತೆ ಬಿಡು, ನಮಗೆ ದೇವ್ರು ಒಳ್ಳೇದೇ ಮಾಡ್ತಾನೆ ಅಂತ. ಈ ತೆಂಗಿನಕಾಯಿನ ನಾವು ಇಟ್ಟು 3 ತಿಂಗಳಾಗಿತ್ತು. ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇದನ್ನು ನಾವು ಮಾದಪ್ಪನ ಬೆಟ್ಟದಲ್ಲಿ ದೀಕ್ಷೆ ಹುಟ್ಟಿದ್ರೆ ಚಿನ್ನದ ಥರ ಎಳಿಸ್ತೀವಿ, ಅಂದರೆ ಗಂಡು ಮಗು ಕೊಟ್ಟರೆ ಚಿನ್ನದ ಥರ ಎಳಿಸ್ತೀವಿ ಅಂತ ಬೇಡ್ಕೊಂಡಿದ್ವಿ. ಅದೇ ಥರ ಚಿನ್ನದ ಥರ ಎಳಿಸಿದಾಗ ಅಲ್ಲಿ ಕಲಶ ಕೊಡ್ತಾರೆ. ಆ ಕಲಶದಲ್ಲಿ ಬಂದು ತೆಂಗಿನಕಾಯಿ ಅದು. ನಾವು ಅದನ್ನು ಹೊಡ್ದು ರಸಾಯನ ಅಥವಾ ಏನಾದ್ರು ಪೊಂಗಲ್ ಆ ಥರ ಎಲ್ಲ ಮಾಡ್ಕೊಬೋದು ಅಂದರು. ನನಗೆ ಅದು ಯಾಕೋ ಗೊತ್ತಿಲ್ಲ, ಕಲಶದಲ್ಲೇ ಇಟ್ಟು ಪೂಜೆ ಮಾಡಿದ್ವಿ. ಈಗ 3 ತಿಂಗಳಿಗೆ ಈಗ ಮೊಳಕೆ ಬಂದಿದೆ. ಏನೋ ಒಂಥರ ಗುಡ್ ವೈಬ್ಸ್ ಮನೇಲಿ. ಹಾಗೆ ತುಂಬ ಖುಷಿ ಆಯಿತು. ನಾನು ಪೂಜೆ ಮಾಡಿದೆ, ಹಸ್ಬೆಂಡು ಪೂಜೆ ಮಾಡಿದ್ವಿ. ಇಬ್ಬರು ಪೂಜೆ ಮಾಡಿಕೊಂಡು ದೇವ್ರನ್ನ ಚೆನ್ನಾಗಿ ಬೇಡ್ಕೊಂಡು ಇನ್ನು ಮುಂದೆ ಆದರೂ ಒಳ್ಳೇದಾಗಲಪ್ಪ, ಯಾಕಂದರೆ ತುಂಬ ದುಷ್ಟರು ಕಣ್ಣು ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ. ಮತ್ತು ನನ್ನ ಹಸ್ಬೆಂಡ್ಗಂತೂ ಫುಲ್ ಖುಷಿ. ಅವರ ಆಸೆ ಪಟ್ಟಿದ್ದು ಇವತ್ತು ನೆರವೇರ್ತಿದೆ ಅಂತ ತುಂಬ ಖುಷಿಯಾಗಿದ್ದಾರೆ. ನಾನು ಹಾಗೆ ಅವ್ರಿಗೆ ಒಂಥರ ಕುಂಕುಮ ಇಟ್ಕೊಂಡಿಲ್ಲ ಅಂದರೆ ಬೇಜಾರಾಗುತ್ತೆ. ನಾನು ತಲೆ ಒರೆಸ್ಕೊಂಡು ಹೇಳ್ತಾಯಿದ್ದೆ ಇವಾಗ ಏನಿಲ್ಲ ಓಡಬೇಕು ಅಂತ. ಅಷ್ಟರಲ್ಲಿ ಅವ್ರು ಬಂದು ಹಣೆಗೆ ಕುಂಕುಮ ಇಟ್ಟರು. ನಾನು ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಗಿಜಿ ಗಿಜಿ ಅಂತ ಸೌಂಡ್ ಇದೆ, ವಾಯ್ಸ್ ಕ್ಲಿಯರ್ ಇಲ್ಲ, ಅದಕ್ಕೋಸ್ಕರ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಅಮ್ಮ ಕಾಫಿ ಕೊಟ್ಟರು. ಕುಡ್ಕೊಂಡು ನಾನು ದಿಯಾ ಇಬ್ಬರೇ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದ್ವಿ. ಹಸ್ಬೆಂಡ್ ಕಾಯ್ತಾಯಿದ್ರು. ನಾವು ಇನ್ನೊಂದೇನೆಂದರೆ, ನಾವು ಹೊಸಕೆರೆಹಳ್ಳಿ ಮನೆ ಖಾಲಿ ಮಾಡಿಬಿಟ್ವಿ. ಮನೆ ಖಾಲಿ ಮಾಡಿಕೊಂಡು ನಾವು ಕೆಂಗೇರಿ ಸೈಡ್ ಬಂದಿದ್ವಿ. ಕೆಂಗೇರಿಯಿಂದ ನಾವು ನೈಸ್ ರೋಡ್ ಮೇಲೆ ಹೋಗಬೇಕು. ನೈಸ್ ರೋಡಿಂದ ಅತ್ತೆ ಮನೆಗೆ ಹೋದ್ವಿ. ಅತ್ತೆ ಮನೆಗೆ ಹೋದ್ಮೇಲೆ ಅತ್ತೆ ಪಾಪುನ ಎತ್ಕೊಂಡ್ರು. ಇನ್ನು ದಿಯಾ, ನಾನು, ಹಸ್ಬೆಂಡ್, ಅತ್ತೆ 4 ಜನ ಓಡೋದು. ಯಾಕಂದರೆ ದೀಕ್ಷಿತ್ತು ಅಮ್ಮ ಬರಲ್ಲ ಅಂದರು. ಸ್ವಲ್ಪ ಅವರು ಮನೇಲೇ ಇರ್ತೀವಿ, ದೀಕ್ಷಿತ್ಗೆ ಹುಷಾರಿರಲಿಲ್ಲ, ಸೊ ಅದಕ್ಕೋಸ್ಕರ. ಆಮೇಲೆ ನಾನು, ಅತ್ತೆ, ಹಸ್ಬೆಂಡು, ದಿಯಾ 4 ಜನ ಹೊರಟ್ವಿ ಆಟೋದಲ್ಲಿ ಹೊರಟು ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಹೋದ್ವಿ. ಯಾಕಂದರೆ ನಮಗೆ ನಿಯರ್ ಇದ್ದಿದ್ದೆ ಅದು ಬಸ್ಸು. ಮಂಡ್ಯದು ನಾನ್ ಸ್ಟಾಪ್ ಬಸ್ ಸಿಕ್ತು. ಈಗಲೂ ದಿಯಾ ಕೆಮ್ತಿದ್ದಾಳೆ. ನಮಗೆ ನಾನ್ ಸ್ಟಾಪ್ ಬಸ್ ಸಿಕ್ತು. ಅಲ್ಲಿಂದ ಟಿಕೆಟ್ ತೊಗೊಂಡು ನನಗೆ, ನಮ್ಮ ಅತ್ತೆಗೆ ಫ್ರೀ ಟಿಕೆಟ್, ನನ್ನ ಹಸ್ಬೆಂಡ್ಗೆ ಮಾತ್ರ ಟಿಕೆಟ್ ಕೊಟ್ಟು ಪೇ ಮಾಡಿಕೊಂಡು ಬಸ್ ಹತ್ತಿದ್ವಿ. ನಮ್ಮ ಪುಣ್ಯ ಬಸ್ ಹತ್ತಿದ ತಕ್ಷಣ ಮಳೆ ಸ್ಟಾರ್ಟ್ ಆಗೋಯಿತು. ಆಮೇಲೆ ಸ್ವಲ್ಪ ದೂರ ಮದ್ದೂರು ಹತ್ರ ಹೋಗ್ತಿದ್ದಂಗೆ ಇನ್ನೂ ಜಾಸ್ತಿ ಆಗೋಕ್ಕೆ ಶುರು ಆಯಿತು ಮಳೆ. ಎಲ್ಲೂ ನಿಂತಿಲ್ಲ. ಮದ್ದೂರು, ಚನ್ನಪಟ್ಟಣ ಎಲ್ಲ ಕಡೆಯೂ ತುಂಬ ಮಳೆ. ನನ್ನ ಹಸ್ಬೆಂಡ್ ಅಂತೂ ಮಲಗಿಬಿಟ್ರು. ನನಗೆ ನಿದ್ದೆ ಬಂದಿಲ್ಲ, ಯಾಕಂದರೆ ಈಗ ಇಷ್ಟು ದಿನ ಬಸ್ಸಲ್ಲಿ ನಾನು ಎಲ್ಲೂ ಹಾಡು ಕೇಳಿಲ್ಲ. ಈ ಸರಿ ಬಸ್ಸಲ್ಲಿ ಹಾಡೆಲ್ಲ ಹಾಕಿದ್ರು, ನನಗೆ ಒಂಥರ ಏನೋ ಫೀಲ್ ಆಗಿಲ್ಲ. ಎಲ್ಲೋ ಏಂದ್ರಲ್ಲಿ ಹೋಗೋ ಥರ ಫೀಲ್ ಇತ್ತು. ಅಲ್ಲಿಂದ ನಾವು ಇಳಿದ್ವಿ. ಬೇಗ ನಮ್ಮದು ಜರ್ನಿ ಬಸ್ಸಲ್ಲಿ ಮುಗಿದೋಯ್ತು ನಾನ್ ಸ್ಟಾಪ್ ಆಗಿರೋದ್ರಿಂದ. ಅಲ್ಲಿಂದ ಆಟೋದಕ್ಕೆ ಹೋದ್ವಿ ಮಂಡ್ಯ ಹತ್ರ. ಆಟೋದಲ್ಲಿ ಇಬ್ಬರು ಹೋದ್ವಿ. ಕೊನೆಗೂ ಫೈನಲಿ ನಾವು ರೀಚ್ ಆಗಿದ್ದು ಲೊಕೇಶನ್ ಬಂದು ಮಂಡ್ಯ ಮಾರುತಿ ಸುಜುಕಿ ಶೋರೂಮು. ನನ್ನ ಅತ್ತೆ ಆಟೋದಲ್ಲಿ ಚೌಕಾಸಿ ಮಾಡ್ತಿದ್ದಾರೆ. ಅಲ್ಲಿಂದ 50 ರೂಪಾಯಿ ಆಯಿತು. ಮಂಡ್ಯ ಬಸ್ ಸ್ಟಾಪಿಂದ ಮಾರುತಿ ಸುಜುಕಿ ಶೋರೂಮ್ಗೆ 50 ರೂಪಾಯಿ ಆಯಿತು. ಆದರೂ ನಮ್ಮ ಅತ್ತೆ ಇಲ್ಲಪ್ಪ ಯಾಕಪ್ಪ ಅಂತ ಕೇಳ್ತಾಯಿದ್ರು. ಯಾಕಂದರೆ ಅಲ್ಲಿಂದ 6 ಕಿಲೋಮೀಟ್ರು ಇಲ್ಲ, ಅದಕ್ಕೋಸ್ಕರ. ಒಳಗಡೆ ರೀಚ್ ಆದ್ವಿ. ಫೈನಲಿ ಈಗ ನಾವು ಬಂದಿದ್ದು ಮಾರುತಿ ಸುಜುಕಿ ಶೋರೂಮ್ಗೆ. ಬಿಕಾಸ್ ನನ್ನ ಹಸ್ಬೆಂಡ್ಗೆ ಕಾರ್ ತೊಗೊಳ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಅದು ತುಂಬ ದಿನದ ಕನಸು. ಅಲ್ಲಿಗೆ ಹೋದ್ವಿ, ರೀಚ್ ಆದ್ವಿ. ಅವರು ಒಂದು ಕಾಫಿ ಕೊಟ್ಟರು. ಕಾಫಿ ಕುಡ್ಕೊಂಡು ಎಲ್ಲ ಬಿಲ್ಲೆಲ್ಲ ಸೀಲೆಲ್ಲ ಮಾಡ್ತಾಯಿದ್ರು. ಅಲ್ಲಿ
ಅಲ್ಲಿ ತೊಗೊಂಡು ಎಲ್ಲ ಆದಮೇಲೆ ಅವರು ಸ್ವಲ್ಪ ಕಾರ್ ಬರಬೇಕು ಸರ್, ಮಂಗಳೂರಿಂದ ಬರ್ತಿದ್ದೆ, ಮೈಸೂರಲ್ಲಿದ್ದು ಮಂಗಳೂರಿಂದ ಮೈಸೂರು, ಇನ್ನೊಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಅಂತ ಅಂದರು. ನಾವು ಆಯಿತು ಅಂದ್ಬಿಟ್ಟು ಎಲ್ಲ ಬಿಲ್ ಕೊಟ್ರಲ್ವ, ತೊಗೊಂಡು ರೂಮಲ್ಲಿ ಕೂತಿದ್ವಿ. ಇವರು ನನ್ನ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಇಬ್ಬರು ಹೋದ್ರು, ನೋಡ್ಕೊಂಬರ್ತೀವಿ ಇವರು ಇನ್ನೂ ಎಷ್ಟೊತ್ತು ಅಂತ ಕೇಳ್ಕೊಂಬರ್ತೀವಿ ಅಂತ. ನನಗಂತೂ ತುಂಬಾ ಬೋರ್ ಆಗ್ತಿತ್ತು, ಯಾಕಂದರೆ ನಾನು ದಿಯಾನೂ ಇಲ್ಲ ನನ್ನ ಜೊತೆ, ದಿಯಾನ ನಮ್ಮ ಅತ್ತೆ ಕರ್ಕೊಂಡೋಗಿದ್ರು, ಎತ್ಕೊಂಡವರೇ ಓಡಾಡ್ತಾಯಿದ್ರು. ನಾನು ಬೋರ್ ಆಯ್ತಿತ್ತು. ಆದರೆ ಟಿ ವಿ ಇತ್ತು, ನಾನು ಅಲ್ಲಿ ಸೀರಿಯಲ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಇನ್ನೇನು ಮಾಡೋದು, ಸೀರಿಯಲ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದೆ. ಆಮೇಲೆ ಅಲ್ಲಿಂದ ನನ್ನ ಅತ್ತೆ ಹಸ್ಬೆಂಡ್ ಬಂದರು, ಇನ್ನೊಂದು 5 ಮಿನಿಟ್ಸ್ ಅಂತ ನಾನು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಮತ್ತು ಕಾಫಿ ಅದು ಇದು ತಂದುಕೊಟ್ರು, ಕುಡ್ಕೊಂಡು ಫೈನಲಿ ನಮ್ಮ ಕಾರು ಬಂತು. ಕಾರ್ ಬಂದಮೇಲೆ ಅದರದ್ದೆಲ್ಲ ಸ್ವಲ್ಪ ಟೇಪೆಲ್ಲ ಹಾಕಿ ಓಪನ್ ಮಾಡಿದ್ವಿ. ಇದೆ ನಮ್ಮ ಕಾರ್ ಸ್ವಿಫ್ಟ್ ಡಿಸೈರ್ ಟೂರ್. ಇದು ಎಲ್ಲೋ ಬೋರ್ಡ್ ಬಂದು ನಾವು ಇವರು ಕಂಪ್ನಿಗೆ ಅಟ್ಯಾಚ್ ಮಾಡ್ತಾರೆ ಡ್ರೈವರ್ ಆಗಿ. ಸೊ ಕೀನ ನನ್ನ ಮಗಳ ಕೈಗೆ ಕೊಡಿಸಿದ್ರು. ಫಸ್ಟ್ ಕೀನ ನಾವು ತೊಗೊಂಡಿಲ್ಲ, ನನ್ನ ಮಗಳ ಕೈಲೇ, ಯಾಕಂದರೆ ದುಡ್ಡು ಅಷ್ಟೇ ಅವಳ ಕೈಲೇ ಕೊಡಿಸಿದ್ದು ನಾವು ಕೊಟ್ಟಿಲ್ಲ. ಆಮೇಲೆ ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಗೆ 5 ಗಂಟೆಗೆ ರೀಚ್ ಆದ್ವಿ. 7 ಗಂಟೆಗೆ ಕಾರ್ ಕೊಟ್ಟರು. 7 ಗಂಟೆಯಿಂದ ನಾವು ಅಲ್ಲಿಂದ ಓಡೋ ಅಷ್ಟೊತ್ತಿಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬೇಗ ಕಾರ್ಗೆ ದೃಷ್ಟಿ ತೆಗ್ತೀನಿ ನಾವು ಹೊರತು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಗಾಡಿನ ಸ್ಟಾರ್ಟ್ ಮಾಡಿ ಸ್ವಲ್ಪ ದೂರ ಹೋದ್ವಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ನಾವು ಹತ್ರ 8 ಗಂಟೆ ಆಗೋಯಿತು. 8 ಗಂಟೆ ಆಯಿತು, ಹೊರಟ್ವಿ. ತುಂಬಾ ಹೊಟ್ಟೆ ಹಸಿತಿತ್ತು, ಯಾಕಂದರೆ ನಾವು ಮಧ್ಯಾಹ್ನನೂ ತಿಂದಿರಲಿಲ್ಲ. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಅಷ್ಟೇ ಬಸ್ ಹತ್ತಿದ್ದು. ಹೋಗ್ತಾ ನಮಗೆ ಆನ್ ದಿ ವೇ ನಮ್ಮ ಅತ್ತೆ ಅಂದಿದ್ರು, ಇಲ್ಲಿ ಮಹಾರಾಜ ಗ್ರ್ಯಾಂಡ್ ಅಂತ ಇದೆ, ತುಂಬ ಚೆನ್ನಾಗಿದೆ ಹೋಟ್ಲು, ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ, ಇನ್ನೇ ನಾವು ಮನೆಗೆ ಹೋಗೋಷ್ಟಕ್ಕೆ 10:30 ಆಗುತ್ತೆ ಅಂತ ಅಂದರು. ಯಾಕಂದರೆ ನಮ್ಮ ಗಾಡಿ 80 ಕಿಲೋಮೀಟರ್ ಲಾಕ್ ಅಷ್ಟೇ, 80 ಲಾಕ್, ಅದಕ್ಕಿಂತ ಸ್ಪೀಡಾಗಿ ಹೋಗಲ್ಲ. ಅದಕ್ಕೆ ಆನ್ ದಿ ವೇ ಸಿಕ್ಕಿರೋ ಮಹಾರಾಜ ಗ್ರ್ಯಾಂಡ್ ಆ ಹೋಟ್ಲಿಗೆ ಹೋದ್ವಿ. ಊಟ ಅಂತೂ ಸೂಪರಾಗಿತ್ತು. ನಾನು ಮಸಾಲೆ ದೋಸೆ ಬುಕ್ ಮಾಡಿಕೊಂಡೆ, ನನಗೆ ಯಾಕಂದರೆ ಮಸಾಲೆ ದೋಸೆ ಅಂದರೆ ತುಂಬ ಫೇವ್ರೇಟ್. ಅದರಲ್ಲೂ ಬೆಣ್ಣೆ ಹಾಕ್ಕೊಡ್ತಾರೆ ಅಂದರೆ ಇದ್ದಿದ್ದು ಫೇವ್ರೇಟು. ನಮ್ಮ ಅತ್ತೆ ಅಂತೂ ನನ್ನ ಫೋನ್ಗೆ ಏನೋ ಆಗ್ಬಿಟ್ಟಿದೆ ನೋಡೋ ಅಂತ ತೋರಿಸ್ತಾನೆ ಇದ್ರು, ಯಾಕಂದರೆ ಅವ್ರದ್ದು ಫೋನ್ ನೆಟ್ವರ್ಕ್ ಇರ್ತಾಯಿರಲಿಲ್ಲ, ಅವ್ರದ್ದು ಹ್ಯಾಂಗ್ ಆಗ್ತಿತ್ತು ಫೋನು, ಅದಕ್ಕೆ ತೋರಿಸ್ತಾಯಿದ್ರು. ಆಮೇಲೆ ಅಲ್ಲೇ ಸ್ವಲ್ಪ ತಮಾಷೆ ಮಾಡಿಕೊಂಡು ಹಾಗೆ ನಾನು ಮಸಾಲೆ ದೋಸೆ ಬುಕ್ ಮಾಡ್ಕೊಂಡಿದ್ದೆ. ನನ್ನ ಅತ್ತೆ ರೋಟಿ ಕರಿ ಕಾಜು ಮಸಾಲ ಬುಕ್ ಮಾಡಿಕೊಂಡ್ರು. ನನ್ನ ಹಸ್ಬೆಂಡು ವೆಜ್ ಫ್ರೈಡ್ ರೈಸ್ ಬುಕ್ ಮಾಡಿಕೊಂಡ್ರು. ಹಾಗೆ ನನಗೆ ಅದು ಇನ್ನೊಂದು ಏನು ಫೇವ್ರೇಟ್ ಅಂದರೆ ಕಾಫಿ ಬುಕ್ ಮಾಡಿದ್ವಿ. ಕಾಫಿದು ಮಗ್ಗು ಸೂಪರಾಗಿತ್ತು. ಆ್ಯಂಡ್ ಎಲ್ಲ ದೋಸೆ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ರೋಟಿ ಕರಿ ಎಲ್ಲನೂ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಆ್ಯಂಡ್ ನೆಕ್ಸ್ಟ್ ಡೇನೂ ನಾವು ಹೋಗಿದ್ದಾಗನೂ ಅಲ್ಲೇ ತಿನ್ಕೊಂಡು ಬಂದ್ವಿ, ಯಾಕಂದರೆ ಸ್ವಲ್ಪ ತುಂಬ ರುಚಿಯಾಗಿತ್ತು. ನಂಗೆ ಕಾಫಿ ಮಗ್ ಮೇಲಂತೂ ತುಂಬ ಕ್ರಶ್ ಆಗೋಗಿತ್ತು, ಯಾಕಂದರೆ ಅದು ಇಟ್ಕೊಂಡು ಕುಡಿತಾರೆ ಏನೋ ಒಂಥರ ಫೀಲ್ ಇತ್ತು. ನನಗೆ ಇಷ್ಟ ಆಯಿತು. ನನಗೆ ಏನಾದರೂ ಒಂದು ವಸ್ತು ನೋಡಿದ್ರೆ ತುಂಬ ಇಷ್ಟಪಡ್ತಿದ್ದೆ. ಅಲ್ಲಿಂದ ನಾವು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ 10:30 ಫೈನಲಿ 10:30 ಆಗೋಯಿತು. ನಮಗೆ ಎಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ನನ್ನ ಫೋನ್ ಸ್ವಿಚ್ ಆಫ್ ಆಗೋಯಿತು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಪೂಜೆ ಮಾಡಿಸಿದ್ವಿ ಕಾರ್ಗೆ. ಇಲ್ಲಿ ಬರ್ತಿದ್ದೆ ವಿಡಿಯೋ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ವಾಯ್ಸ್ ನನಗೆ ಫಸ್ಟ್ ಟೈಮ್ ಕೊಡೋದ್ರಿಂದ ಗೊತ್ತಾಗ್ತಿಲ್ಲ. ಸೊ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗ್ ಬಂದು ನನ್ನ ದಿಯಾ ಫೇಸ್ನ ರಿವೀಲ್ ಮಾಡೋದು, ಇನ್ನೂ ಕಾಯಿಸೋದಿಲ್ಲ.